ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವರು ನಮ್ಮ ಸಿದ್ದರಾಮಯ್ಯನವರು, ಎಂದೆಂದೂ ನಗುವರು. ವೀಕ್ಷಕರೇ, ಅವತ್ತೇ ನಾವು ಹೇಳಿದ್ವಿ, ಅಷ್ಟು ಈಸಿಯಾಗಿ ಕುರ್ಚಿಯಿಂದ ಕೆಳಗಿಳಿದು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡುವಂತಹ ಮನುಷ್ಯ ಈ ಸಿದ್ದರಾಮಯ್ಯನವರು ಅಲ್ಲವೇ ಅಲ್ಲ ಅಂತ. ಫೈನಲಿ ಹಾಗೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಅದು ಎಷ್ಟೇ ಭಯಪಡಿಸುವಂತಹ ಕೆಲಸವನ್ನ ಮಾಡಿದ್ರೂ ಕೂಡ ಸಿದ್ದರಾಮಯ್ಯನವರು ಮಾತ್ರ ಆ ಕುರ್ಚಿಯಿಂದ ಅಲುಗಾಡ್ತಾನೆ ಇಲ್ಲ ನೋಡಿ. ಈ ಟರ್ಮ್ ಬಿಡಿ, ಮುಂದಿನ ಸಲ ಕೂಡ ಕಾಂಗ್ರೆಸ್ ಬೈ ಚಾನ್ಸ್ ಗೆದ್ದರೆ ಡಿ.ಕೆ. ಶಿವಕುಮಾರ್ ಅವರ ಕೈಗೆ ದೊಡ್ಡ ಚಿಪ್ಪು ಗ್ಯಾರಂಟಿ ಅನ್ನೋ ಥರ ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದು ಚಿಪ್ಪು ಗ್ಯಾರಂಟಿ ಅಂತ ಖ್ಯಾತಿ ಆದರೂ ಆಶ್ಚರ್ಯ ಇಲ್ಲ. ಬಜೆಟ್ ಅಧಿವೇಶನದ ನಂತರ ಆರ್ ಅಶೋಕ್ ಅವರು ಸಿದ್ದರಾಮಯ್ಯನವರಿಗೆ ಒಂದು ಪ್ರಶ್ನೆನ ಕೇಳ್ತಾರೆ. ನೀವೇನೋ ಇವೆಲ್ಲವನ್ನ ಮಾಡಿ ಹೋಗ್ತೀರಾ, ನೀವಿರೋ ತನಕ ಈ ಗ್ಯಾರಂಟಿ ಎಲ್ಲ ನಡೆಯುತ್ತೆ, ಮುಂದೆ ಏನು ಕಥೆ? ಈ ಪ್ರಶ್ನೆನ ಹಾಕಿದಾಗ ಸಿದ್ದರಾಮಯ್ಯನವರು ಹೇಳ್ತಾರೆ, ಮುಂದೇನು ನಾವೇ ಇರ್ತೀವಪ್ಪ. ಒಂದು ಶಿಕಾರಿಪುರದಲ್ಲಿ ಅಲ್ಲಿ ಒಬ್ಬ ಗ್ಯಾರಂಟಿ ಕಮಿಟಿ ಅಧ್ಯಕ್ಷನ್ ಮಾಡಿದ್ದಾರೆ. ಅವರಿಗೆ ಒಬ್ಬ ಮಿನಿಸ್ಟ್ರು, ಅಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಒಂದು ಲೆಟರ್ ಬರೆದಿದ್ದಾರೆ ಸರ್ಕಾರಕ್ಕೆ, ಡಿಸಿಗಳಿಗೆ. ಏನಂತ ಹೇಳಿದ್ರೆ ಅಂದ್ರೆ, ಯಾರು ಆ ಕಮಿಟಿಯ ಅಧ್ಯಕ್ಷನಿದ್ದಾನೆ, ಯಾವುದು ಈ 5 ಗ್ಯಾರಂಟಿಗಳ ಅಧ್ಯಕ್ಷ, ಅವನು ಏನ್ ಹೇಳ್ತಾನೋ ಅದನ್ನ ಎಲ್ಲಾ ಕಾಲೇಜು ಸ್ಕೂಲುಗಳಲ್ಲೂ ಕೂಡ ನೀವು ಟ್ರಾನ್ಸ್ಫರ್ಗಳು ಅಭಿವೃದ್ಧಿ ಸಮಿತಿ ಏನು ಇದೆ ಅವನು ಹೇಳ್ದನ್ನೇ ಮಾಡಬೇಕು ಅಂತ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ. ಇದು ಯಾವ ನ್ಯಾಯ? ಇದು MLA ವೈಲೇಷನ್ ಅಲ್ಲೋ? ಇದು ಹಕ್ಕುಚ್ಯುತಿಗೆ ಕೊಟ್ಟಿದ್ದೀರಿ ನಾವು. ಹಕ್ಕುಚ್ಯುತಿಗೆ ಇಂಥವು 100 ಹಕ್ಕುಚ್ಯುತಿ ಆಗ್ತವೆ. ಇನ್ಮೇಲೆ ದಿನನಿತ್ಯ ಅಸೆಂಬ್ಲಿಯಲ್ಲಿ ನಾವು ಹಕ್ಕುಚ್ಯುತಿ ಮಾಡ್ಕೊಂಡು ನಮ್ ಗೌರವ ಕಾಪಾಡ್ಕೊಬೇಕಾ ನಾವು? ಆ ಸ್ಥಿತಿಗೆ ಬಂದ್ಬಿಟ್ರೆ ನಮ್ ಕತೆ ಏನು? ಸ್ಪೀಕರ್ ಆದವ್ರು ನೀವು ನಮ್ಮನ್ನ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ಆಗೋತತೆ. ಒಂದೇ ನಿಮಿಷ, ಇವರೇನೋ ಈ ಪರಂಪರೆಯನ್ನ ಶುರು ಮಾಡಿದ್ದಾರೆ. ಅವ್ರು ಹೇಳಿದ್ರು ನಾವೇನು ಹಾಗೆ ಆ ತರ ಮಾಡಿಲ್ಲ ಅಂತ. ನೆಕ್ಸ್ಟ್ ಸರ್ಕಾರ ಒಂದು ಬರ್ತತೆ ಅಂತ ಇಟ್ಕೊಳ್ಳಿ, ಇವ್ರು ಹೋಗ್ತಾರೆ, ನೆಕ್ಸ್ಟ್ ಸರ್ಕಾರ ಬರ್ತದೆ. ಅವ್ರೇನ್ ಮಾಡ್ತಾರೆ, ಈ ಆಶ್ರಯ ಹೋಗಲ್ಲ, ನಾವು ಮತ್ತೆ ಗೆದ್ದು ಬರ್ತೀವಿ. ಗೆಲ್ಲಕ್ಕಾಗಲ್ಲ, ಮೊದಲು ನೀವು ಗೆಲ್ಲೋದು ನೋಡ್ಕೊಂಡ್ರಪ್ಪ, ನೀವು ಮೊದಲು ಗೆಲ್ಲೋದು ನೋಡ್ಕೊಳ್ಳಿ. ನಾವು 100 ಮತ್ತೆ ಗೆದ್ದು ಬರ್ತೀವಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅಲ್ಲ, ಇದರಲ್ಲಿ ತಪ್ಪಿಲ್ಲ ಬಿಡಿ. ನಾವೇ ಇರ್ತೀವಿ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಇರುತ್ತೆ, ನಾವೇ ಎಲ್ಲವನ್ನ ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಆರ್ ಅಶೋಕ್ ಅವರು ಮತ್ತೆ ಕೇಳ್ತಾರೆ, ಅಲ್ಲ ಕಾಂಗ್ರೆಸ್ ಇರ್ಬೋದು, ಆದ್ರೆ ನೀವಿರ್ತೀರಾ? ಆಗ ಸಿದ್ದರಾಮಯ್ಯನವರು ಅಟ್ಲೀಸ್ಟ್ ಅದನ್ನ ಆಮೇಲೆ ನೋಡೋಣ ಅಂತಾದ್ರೂ ಹೇಳ್ಬಹುದಿತ್ತಲ್ವಾ? ಆದ್ರೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ, ಹೌದು ನಾವೇ ಇರ್ತೀವಿ, ನಾನೇ ಇರ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು, ಯಾಕೆ ಮಾತಾಡ್ತಿದ್ರಿ? ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರು ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ. ಅವ್ರು ಇದೇ ಅಧಿವೇಶನದಲ್ಲಿ ಬಂದಾಗ 2014ರಿಂದ 17-18 ಇದ್ರಲ್ಲ, ಬರ್ಕೊಳಪ್ಪ ಅಶೋಕ, ನಾನೇ ಪರ್ಮನೆಂಟ್, 5 ವರ್ಷ ಅಂದ್ರು. ಕಾಣೆ ಆಗೋಟ್ರು. ಕಾಣೆ ಅಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನು ಬರ್ತೀನಿ ಅಂತ. ಅದೇ ಎಲ್ಲರೂ ಅದಕ್ಕೆ ಒಂದೇ ನಿಮಿಷ ಮುಖ್ಯಮಂತ್ರಿಗಳು, ನಿಮ್ಮ ದಮ್ಮು ಏನಾಯ್ತು? ಒಂದೇ ನಿಮಿಷ ಕಾಣಪ್ಪ, ನನ್ಗೆ ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ನಮ್ಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ ಈ ರೀತಿ ಹೇಳೋ ಮೂಲಕ ಒಂದು ದೊಡ್ಡ ಬಾಂಬ್ ಅನ್ನಂತೂ ಹಾಕ್ತಾರೆ. ಹಾಗಾದ್ರೆ ಮುಂದಿನ ಸಲ ಕೂಡ ಕಾಂಗ್ರೆಸ್ ಗೆದ್ದರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಲ್ವಾ?
ಆಗಲೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಆಯ್ತು. ಅದು ಬಿಡಿ, ಅಟ್ಲೀಸ್ಟ್ ಈ ಸಲನಾದ್ರೂ ಈ ಸಲ ಕೂಡ ಸಿದ್ದರಾಮಯ್ಯನವರು ನೇರವಾಗಿ ನಾನಂತೂ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಲ್ಲ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ವೀಕ್ಷಕರೇ, ಅಟ್ ದಿ ಸೇಮ್ ಟೈಮ್ ಇನ್ನೊಂದು ದೊಡ್ಡ ಬೆಳವಣಿಗೆ ಕೂಡ ನಡೆಯುತ್ತೆ. 55 ಶಾಸಕರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ನೋಡಿ, ಇಲ್ಲಿ ಅಗ್ರಿಮೆಂಟ್ ಪ್ರಕಾರ ಸಿದ್ದರಾಮಯ್ಯ ಅವರಿಗೆ ಅಕ್ಟೋಬರ್ 31ನೇ ತಾರೀಕು ಲಾಸ್ಟ್ ಡೇಟ್. ಅಯ್ಯೋ, ಇನ್ನು ಲಾಸ್ಟ್ ಡೇಟ್ ಅಂದ್ರೆ ಏನೇನು ಅನ್ಕೊಳ್ಬೇಡಿ ಮಾರೆ, ಹಾಗೇನಿಲ್ಲ. ಸಿಎಂ ಕುರ್ಚಿ ಒಪ್ಪಂದದ ಲಾಸ್ಟ್ ಡೇಟ್ ಅದು. ಅದಾದ ನಂತರ DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಕುರ್ಚಿಯನ್ನ ಬಿಟ್ಟು ಕೊಡಬೇಕಿತ್ತು. ಆದರೆ ಆ ರೀತಿಯಾದಂತಹ ಯಾವ ಲಕ್ಷಣಗಳು ಕೂಡ ಅವರ ಮಾತಲ್ಲೀಗ ಕಾಣಿಸ್ತಾ ಇಲ್ವಲ್ಲ. ಇತ್ತೀಚೆಗೆ ನೀವು DK ಶಿವಕುಮಾರ್ ಅವರಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಾ ಇರುವಂಥದ್ದನ್ನ ಗಮನಿಸಿರಬಹುದು. DK ಶಿವಕುಮಾರ್ ಅವರು ಹಿಂದುತ್ವದ ಕಾರ್ಡ್ ಪ್ಲೇ ಮಾಡಿ ಸಿದ್ದರಾಮಯ್ಯನವರ ಬಣಕ್ಕೆ ಚಮಕ್ ಅಂತೂ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ತಮ್ಮ ಬಲಾಬಲದ ಪರೀಕ್ಷೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಇನ್ನೊಂದು ಏನು ಹೇಳ್ಬಹುದು, ಅಚ್ಚರಿಯ ಬೆಳವಣಿಗೆ ನಡೆದಿದೆ ಅಂತ ಹೇಳೋಣ. ಏನು, 55ಕ್ಕೂ ಹೆಚ್ಚು ಶಾಸಕರು ವಿಜಯೇಂದ್ರ, ಅದೇ ರೀತಿ DK ಶಿವಕುಮಾರ್ ಅವರನ್ನು ಕೂಡ ಸೇರಿಸಿ ಒಂದು ಔತಣಕೂಟದಲ್ಲಿ ಪಾಲ್ಗೊಂಡಿರುವಂಥದ್ದು. ಅದು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರ ನಿವಾಸದಲ್ಲಿ. ಅಂಡ್ ಈ ಔತಣಕೂಟದಲ್ಲಿ ಸಂತೋಷ್ ಲಾಡ್ ಕೂಡ ಪಾಲ್ಗೊಳ್ಳುತ್ತಾರೆ. ನೆನಪಿರಲಿ, ಇದೇ ಶಿವಗಂಗಾ ಬಸವರಾಜ್ ಅವರು ಒಂದಷ್ಟು ದಿನಗಳಿಂದ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಏನು, DK ಶಿವಕುಮಾರ್ ಅವರು ಡಿಸೆಂಬರ್ನಲ್ಲಿ ಸಿಎಂ ಆಗೇ ಆಗ್ತಾರೆ. ಈಗ ನೋಡಿದ್ರೆ ಅವರದ್ದೇ ಮನೆಯಲ್ಲಿ ಔತಣಕೂಟ ಕೂಡ ನಡೀತಾ ಇದೆ. ವೀಕ್ಷಕರೇ, ಶಿವಗಂಗಾ ಬಸವರಾಜ್ ಇವರೇನು ದೊಡ್ಡ ನಾಯಕ ಅಂತಲ್ಲ, ಇದೇ ಮೊದಲ ಬಾರಿಗೆ ಚನ್ನಗಿರಿಯಿಂದ ಅವರು ಆಯ್ಕೆ ಆಗಿರುವಂಥದ್ದು. ಆದರೆ DK ಶಿವಕುಮಾರ್ ಅವರ ಬಣದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದಾರೆ. ಇವರ ಮನೆಯಲ್ಲಿ ಔತಣಕೂಟ ನಡೆಯುತ್ತೆ. ಅದಕ್ಕೆ DK ಶಿವಕುಮಾರ್ ಅವರು ಬರೋದು ಓಕೆ, ಆದರೆ ವಿಜೇಂದ್ರ ಅವರು ಕೂಡ ಬರ್ತಾರೆ ಅಂತ ಹೇಳಿದ್ರೆ ಏನೋ ಇದೆ ಅಂತ ಅನ್ಸಲ್ವ ನಿಮಗೆ? ಒಂದು ಸರ್ಕಾರವನ್ನ ಕೆಡವೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಗಳು ನಡೀತಾ ಇದೆ ಅಂತ ಅನ್ಸಲ್ವಾ ನಿಮಗೆ? ಅಲ್ವಾ? ಇಲ್ಲಿ ಇನ್ನೊಂದು ಅಚ್ಚರಿ ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರ ಶಿಷ್ಯ ರೇವಂತ್ ರೆಡ್ಡಿ ಅವರು ಒಂದಷ್ಟು ದಿನಗಳ ಹಿಂದೆ ನರೇಂದ್ರ ಮೋದಿಜಿಯವರನ್ನ ಭೇಟಿಯಾಗಿ ಬರುತ್ತಾರೆ. ಈ ಭೇಟಿಯಲ್ಲಿ ಕರ್ನಾಟಕದ ರಾಜಕೀಯದ ಬಗ್ಗೆ ಕೂಡ ಚರ್ಚೆ ನಡೆದಿರಬಹುದಾ? ದಕ್ಷಿಣ ಭಾರತದಲ್ಲಿ ಬಿಜೆಪಿ ದೊಡ್ಡ ಆಪರೇಷನ್ಗೆ ಸಜ್ಜಾಗಿ ನಿಂತಿದೆಯಾ? ಅಲ್ಲ, ಹೀಗೆ ಇವೆಲ್ಲವನ್ನ ನೋಡಿದಾಗ ಇಂತಹ ಅನುಮಾನಗಳು ಹುಟ್ಕೊಳ್ಳೋದು ಸಹಜ ಅಲ್ಲವೇ? ಅದರ ಜೊತೆಗೆ ಅಮಿತ್ ಶಾಜಿ ಹಾಗೂ DK ಶಿವಕುಮಾರ್ ಅವರ ಸ್ನೇಹದ ಬಗ್ಗೆ ಒಂದು ಆರ್ಟಿಕಲ್ ಅನ್ನು ನೋಡಿದೆ. ವಿಠಲ್ ಮೂರ್ತಿ ಅನ್ನುವಂತಹ ಖ್ಯಾತ ಪತ್ರಕರ್ತರೊಬ್ಬರು ಬರೆದಿರುವಂತಹ ಆರ್ಟಿಕಲ್ ಅದು. ಅಮಿತ್ ಶಾಜಿ ಅವರು ಗಂಭೀರ ಆರೋಗ್ಯ ಸಮಸ್ಯೆಗೆ ಒಳಗಾಗಿರ್ತಾರೆ. ಆಗ ಅವರನ್ನು ನೋಡೋದಕ್ಕೆ ಅಂತ ಬಿಜೆಪಿಯ ಹಿರಿಯ ನಾಯಕ ವಿ ಸೋಮಣ್ಣ ಅವರು ಹೋಗಿರ್ತಾರೆ. ಆಗ ಅವರು ಅಮಿತ್ ಶಾಜಿ ಅವರಿಗೆ ಒಂದು ಸಲಹೆಯನ್ನು ಕೊಡುತ್ತಾರೆ. ಏನು ಸರ್, ನೀವೊಂದು ಸಲ ನೊಣವಿನಕೆರೆ ಅಜ್ಜಯ್ಯನವರ ಗದ್ದುಗೆಯ ದರ್ಶನವನ್ನ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ ಅಂತ. ಆದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅಮಿತ್ ಶಾ ಅವರು. ಹಾಗಾಗಿ ಅವರಿಗೆ ದರ್ಶನಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಾದ ನಂತರ ನೊಣವಿನಕೆರೆ ಅಜ್ಜಯ್ಯನವರ ಗದ್ದುಗೆಯನ್ನ ದೆಹಲಿಗೆ ತರಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗತ್ತೆ. ಅದರ ಪ್ರಕಾರ ಅಜ್ಜಯ್ಯನವರ ಗದ್ದುಗೆ ದೆಹಲಿಗೆ ಬರುತ್ತೆ ಕೂಡ. ಆದರೆ ಅದನ್ನ ಇಡೋದು ಎಲ್ಲಿ? ಈ ಪ್ರಶ್ನೆ ಬಂದಾಗ ಉತ್ತರ ಸಿಗೋದು ದೆಹಲಿಯಲ್ಲಿರುವಂತಹ DK ಶಿವಕುಮಾರ್ ಅವರ ಫ್ಲಾಟ್. DK ಶಿವಕುಮಾರ್ ಅವರ ಫ್ಲಾಟ್ ಅಲ್ಲಿ ಆ ಗದ್ದುಗೆಯನ್ನು ಇರಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗತ್ತೆ. ಹೀಗೆ DK ಶಿವಕುಮಾರ್ ಅವರ ಫ್ಲಾಟ್ ಅಲ್ಲಿ ಇದ್ದಂತಹ ಅಜ್ಜಯ್ಯನವರ ಗದ್ದುಗೆಯನ್ನ ಆ ದರ್ಶನವನ್ನ ಮಾಡೋದಕ್ಕೆ ಅನಾರೋಗ್ಯದ ಸ್ಥಿತಿಯಲ್ಲೇ ಅಮಿತ್ ಶಾಜಿ ಅವರು ಹೋಗಿರ್ತಾರಂತೆ. ಇಲ್ಲಿ
ಕುತೂಹಲದ ವಿಚಾರ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರ ಆ ಫ್ಲ್ಯಾಟಲ್ಲಿ ಇಡಲಾಗಿದ್ದಂತಹ ಆ ಅಜ್ಜಯ್ಯನವರ ಗದ್ದುಗೆಯನ್ನ ದರ್ಶನ ಮಾಡಿ ನಮಸ್ಕರಿಸಿ ಬಂದಂತಹ ಮರುದಿನದಿಂದ ಅಮಿತ್ ಶಾಜಿ ಅವರ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಗಳು ಕಾಣಿಸ್ಕೊಳ್ಳುತ್ತಂತೆ. ಅವತ್ತಿನಿಂದ ಡಿ.ಕೆ. ಶಿವಕುಮಾರ್ ಅದೇ ರೀತಿ ಅಮಿತ್ ಶಾಜಿ ಅವರ ನಡುವೆ ಒಂದು ಒಳ್ಳೆ ಬಾಂಧವ್ಯ ಅಂತೂ ಬೆಳ್ಕೊಂಡಿದೆ. ಯಾರಿಗೊತ್ತು, ಅಮಿತ್ ಶಾಜಿ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಬಳಿ ಇವೆಲ್ಲವನ್ನ ಚರ್ಚೆ ಮಾಡಿ ಒಂದು ಒಳ್ಳೆ ಮುಹೂರ್ತಕ್ಕಾಗಿ ಕಾಯ್ತಾ ಇರಬಹುದೋ ಏನು ಅಲ್ವಾ? ನಮಗೊತ್ತಿಲ್ಲ, ಕಾದು ನೋಡೋಣ. ಸಿದ್ದರಾಮಯ್ಯನವರ ಸರ್ಕಾರ ಉರುಳಿ ಹೋಗುತ್ತೋ ಅಥವಾ ಯಾರಿಗೂ ಸೋಲದೆ ತಲೆ ಬಾಗದೆ ಹಾಗೇ ಇರುತ್ತೋ ಅಂತ ನಿಮಗೇನನ್ಸುತ್ತೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.